ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ರೈನೋಸ್ ಮ್ಯಾಚ್ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಶುರು ಆಗ್ತಿದೆ. ಇದು ನಡೀತಾ ಇರೋದು ಹೈದರಾಬಾದ್ ಅಲ್ಲಿ. ಇದೊಂಥರ ಕ್ರೂಷಿಯಲ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಇಲ್ಲಿ ರೈವಲ್ರಿ ಇದ್ದೇ ಇರುತ್ತೆ ಗುರು. ಕರ್ನಾಟಕ ಮತ್ತೆ ಚೆನ್ನೈ ರೈವಲ್ರಿ ಇದ್ದೇ ಇರುತ್ತೆ. ಯಾವ ರೀತಿ RCB ವರ್ಸಸ್ CSK ರೈವಲ್ರಿ ಇದೆಯೋ ಅದೇ ರೀತಿ ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ರೈನೋಸ್ ಮ್ಯಾಚ್ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಶುರು ಆಗ್ತಿದೆ. ಕರ್ನಾಟಕ ಬುಲ್ಡೋಸರ್ಸ್ ಅಲ್ಲಿ ಕೀ ಪ್ಲೇಯರ್ಸ್ ಯಾರ್ಯಾರು, ಬ್ಯಾಟಿಂಗ್ ಅಲ್ಲಿ ಯಾರ್ಯಾರು ಸಖತ್ತಾಗಿ ಆಡ್ತಿದ್ದಾರೆ, ಮತ್ತೆ ಇಂಜುರಿ ಸಮಸ್ಯೆ ಏನೇ ಇದ್ರೂ ಕೂಡ ನಾವು ಕೊನೆವರೆಗೂ ಆಡ್ತೀವಿ, ನಾವು ಬಿಟ್ಕೊಡಲ್ಲ ಮ್ಯಾಚ್. ಆ ರೀತಿನೇ ಆಡಿದ್ದು. ಫಸ್ಟ್ ಮ್ಯಾಚ್ ನೀವು ನೋಡಿರ್ತೀರಾ, ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ಮ್ಯಾಚ್ ಅಲ್ಲಿ ಸುದೀಪ್ ಅವರಿಗೆ ಇಂಜುರಿ ಆಗುತ್ತೆ. ಅಂದ್ರೆ ಬ್ಯಾಟಿಂಗ್ ಆಡುವಾಗ ಇಂಜುರಿ ಆಗುತ್ತೆ, ಅವರು ವಾಪಸ್ ಹೋಗ್ತಾರೆ. ಅಂದ್ರೆ ರಿಟೈರ್ಡ್ ಹರ್ಟ್ ಆಗಿ ಅವರು ಹೊರಗಡೆ ಹೋಗಿ ಕುತ್ಕೊಂತಾರೆ. 2 ಬೌಂಡ್ರಿ ಹೊಡೆದಿರ್ತಾರೆ, 2 4 ಹೊಡೆದಿರ್ತಾರೆ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬಂದು ಕೀಪಿಂಗ್ ಮಾಡ್ತಾರೆ. ಅಂದ್ರೆ ನಾವು ಏನೇ ಇಂಜುರಿ ಇದ್ರೂ ಕೂಡ ನಾವು ಬಿಟ್ಕೊಡಲ್ಲ. ಅವ್ರಿಗೆ ಏನ್ ಗುರು ಏಜು 51 ವರ್ಷ. 51 ವರ್ಷ ಆದ್ರೂ ಕೂಡ ನಾವು ಬಿಟ್ಕೊಡಲ್ಲ. ನಮ್ಮ ಆಟ ನಾವು ಆಡ್ತೀವಿ. ಏನೇ ಇಂಜುರಿ ಸಮಸ್ಯೆ ಇದ್ರೂ ಕೂಡ ನಾವು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಮ್ಯಾಚ್ ನ ಅನ್ನೋ ರೀತಿ ಆಡ್ತಿದ್ದಾರೆ. ಇವತ್ತೇನಾದ್ರು ಚೇಂಜಸ್ ಇರುತ್ತಾ ಪ್ಲೇಯಿಂಗ್ 11 ಅಲ್ಲಿ? ತ್ರಿವಿಕ್ರಮ್ ಅವ್ರೇನಾದ್ರು ಇನ್ಕ್ಲೂಡ್ ಆಗ್ತಾರ ಇವತ್ತಿನ ಗೇಮ್ ಅಲ್ಲಿ? ನೋಡ್ಬೇಕು. ಫಸ್ಟ್ ಮ್ಯಾಚ್ ಅಲ್ಲಿ ಅವರು ಪ್ರಾಕ್ಟೀಸ್ ಬಂದಿರ್ಲಿಲ್ಲ ಅಂತ ಅವ್ರನ್ನ ಆಡ್ಸಿರ್ಲಿಲ್ಲ. ಇವತ್ತು ಅವ್ರು ಆಡೋ ಸಾಧ್ಯತೆ ಇದೆ ಅಂತ ಅನ್ಸ್ತಿದೆ ನನಗೆ. ಕಾದ್ ನೋಡೋಣ, ಇವತ್ತಿನ ಮ್ಯಾಚ್ ಅಲ್ಲಿ ಅವ್ರು ಆಡ್ಬೋದು ಅಂತ ಅನ್ಸ್ತಿದೆ. ಮತ್ತೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಅಲ್ಲಿ ಯಾರು ಕೀ ಪ್ಲೇಯರ್ಸ್ ಅಂದ್ರೆ, ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ಡಾರ್ಲಿಂಗ್ ಕೃಷ್ಣ ಅವರು ತುಂಬಾ ಕ್ರೂಷಿಯಲ್ ಆಗ್ತಾರೆ. ಅವ್ರು ಲಾಸ್ಟ್ ಸೀಸನ್ ಅಲ್ಲಿ ತುಂಬಾ ಸಖತ್ತಾಗಿ ಆಡಿದ್ರು, ಮತ್ತೆ KCL ಅಲ್ಲೂ ತುಂಬಾ ಸಖತ್ತಾಗಿ ಆಡಿದ್ರು, ಇವಾಗ CCL ಅಲ್ಲೂ ತುಂಬಾ ಸಖತ್ತಾಗಿ ಆಡ್ತಿದ್ದಾರೆ. ಅವ್ರ ಸ್ಟ್ರೈಕರ್ ಜಾಸ್ತಿ ಇದ್ದಷ್ಟು ಜಾಸ್ತಿ ರನ್ಸ್ ಬರುತ್ತೆ. ಲಾಸ್ಟ್ ಮ್ಯಾಚ್ ಅಲ್ಲಿ 38 ಬಾಲಿಗೆ 80 ರನ್ ಹೊಡೆದಿರ್ತಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಅವ್ರ ಜೊತೆ ಓಪನಿಂಗ್ ಬರೋದು ರಾಜೀವ್ ಅವರು. ಕರ್ನಾಟಕ ಬುಲ್ಡೋಸರ್ಸ್ 2 ಸಲ ಟೈಟಲ್ ಹೊಡೆದಾಗ ತುಂಬಾ ಸಖತ್ತಾಗಿ ಆಡಿದ್ದು, ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅಂದ್ರೆ ರಾಜೀವ್ ಅವರು. 6 ಮೇಲೆ 6 ಹೊಡಿತಿದ್ಲು. ಸೀಸನ್ 3 ಮತ್ತೆ ಸೀಸನ್ 4 ಕರ್ನಾಟಕ ಬುಲ್ಡೋಸರ್ಸ್ ಚಾಂಪಿಯನ್ಸ್ ಆಗ್ತಾರೆ. ಅವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ರಾಜೀವ್ ಅವರು. ಲಾಸ್ಟ್ ಮ್ಯಾಚ್ ಅಲ್ಲೂ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ತುಂಬಾ ಸಖತ್ತಾಗಿ ಆಡಿದ್ರು. ಇವ್ರು ಕ್ರೂಷಿಯಲ್ ಆಗ್ತಾರೆ. ಮತ್ತೆ ಚಂದನ್ ಅವರು ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಬ್ಯಾಟಿಂಗ್ ಅಲ್ಲಿ ತುಂಬಾ ಸಖತ್ತಾಗಿ ಆಡಿದ್ರು ಲಾಸ್ಟ್ ಮ್ಯಾಚ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಮತ್ತೆ ಬೌಲಿಂಗ್ ಒಂಥರ ಅವ್ರ ಆಕ್ಷನ್ ಸೇಮ್ ಅನಿಲ್ ಕುಂಬ್ಳೆ ಸರ್ ತರಾನೇ ಇದೆ. ಸೇಮ್ ಆಕ್ಷನ್, ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ, ಕ್ರೂಷಿಯಲ್ ವಿಕೆಟ್ಸ್ ನ ಎತ್ತಿದ್ದಾರೆ. ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಗೆ ಆಲ್ರೌಂಡರ್ ಅಲ್ಲಿ ಕೀ ಪ್ಲೇಯರ್ ಅಂತಾನೆ ಹೇಳ್ಬೋದು ಚಂದನ್ ಅವರು. ಮತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬೌಲಿಂಗ್ ಅಲ್ಲಿ ಎಕ್ಸೆಪ್ಷನಲ್ ಆಗಿ ಬೌಲಿಂಗ್ ಮಾಡಿದ್ದಾರೆ ಲಾಸ್ಟ್ ಮ್ಯಾಚ್ ಅಲ್ಲಿ. ಮತ್ತೆ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ಲು. ಅವರು ಕೂಡ ಕ್ರೂಷಿಯಲ್ ಪ್ಲೇಯರ್ ಆಗ್ತಾರೆ. 4-5 ಜನ ತುಂಬಾ ಕ್ರೂಷಿಯಲ್ ಆಗ್ತಾರೆ. ಮತ್ತೆ ಇವರು ಕರಣ್ ಆರ್ಯನ್ ಅವರು ಬ್ಯಾಟಿಂಗ್ ಅಲ್ಲಿ ತುಂಬಾ ಸಖತ್ ಆಡಿದ್ಲು. ಇವತ್ತು ಪ್ಲೇಯಿಂಗ್ 11 ಅಲ್ಲಿ ತ್ರಿವಿಕ್ರಮ್ ಅವರು ಇರ್ತಾರೋ ಇಲ್ವೋ ಅಂತ ಕಾದ್ ನೋಡೋಣ. ಮತ್ತೆ ನಿಮಗೆ ಏನ್ ಅನ್ಸ್ತಿದೆ, ಇವತ್ತು ಯಾರು ಗೆಲ್ತಾರೆ? ಚೆನ್ನೈ ರೈನೋಸ್ ಲಾಸ್ಟ್ ಮ್ಯಾಚ್ ಬೆಂಗಾಲ್ ವಾರಿಯರ್ಸ್ ಮೇಲೆ ಆಡಿರ್ತಾರೆ. ಫಸ್ಟ್ ಮ್ಯಾಚ್ ಸೋತಿರ್ತಾರೆ ಅವರು. ಇದು ಅವರಿಗೆ ಸೆಕೆಂಡ್ ಮ್ಯಾಚ್ ಆಗುತ್ತೆ ಈ ಸೀಸನ್ ಅಲ್ಲಿ. CCL ಸೀಸನ್ 11 ಅಲ್ಲಿ ಇದು ಸೆಕೆಂಡ್ ಮ್ಯಾಚ್ ಅವರಿಗೆ. ಕರ್ನಾಟಕ ಬುಲ್ಡೋಸರ್ಸ್ ಸೆಕೆಂಡ್ ಮ್ಯಾಚ್. ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ಫೇವರೇಟ್ ಅಂತ ಅನ್ಸ್ತಿದೆ. ಏನಕ್ಕಂದ್ರೆ ಚೆನ್ನೈ ರೈನೋಸ್ ಫಸ್ಟ್ ಮ್ಯಾಚ್ ಆಡುವಾಗ ಜಾಸ್ತಿ ವೈಡ್ಗಳು, ಜಾಸ್ತಿ ಎಕ್ಸ್ಟ್ರಾ ಕೊಡ್ತಾರೆ. ಬೆಂಗಾಲ್ ಟೈಗರ್ಸ್ ಈಸಿಯಾಗಿ ಮ್ಯಾಚ್ ಗೆಲ್ತಾರೆ. ಅಂದ್ರೆ 12 ರನ್ ಇಂದ ವಿಕ್ಟರಿ ತಗೊಂತಾರೆ ಬೆಂಗಾಲ್ ಟೈಗರ್ಸ್. ಅದಕ್ಕೆ ಮೇನ್ ಕಾರಣನೇ ಎಕ್ಸ್ಟ್ರಾಸ್ ಅಂತ ಹೇಳ್ಬೋದು. ಚೆನ್ನೈ ರೈನೋಸ್ ಕಡೆಯಿಂದ ವೀಕ್ ಬೌಲಿಂಗ್ ಅಂತಾನೆ ಹೇಳ್ಬೋದು. ಇವತ್ತು ಕೂಡ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅಲ್ಲಿ ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ಇರೋ ಕಾರಣ ಚೆನ್ನೈ ರೈನೋಸ್ ನ ಬೀಟ್ ಮಾಡಬಹುದು ಕರ್ನಾಟಕ ಬುಲ್ಡೋಸರ್ಸ್ ಅಂತ ಅನ್ಸ್ತಿದೆ. ನಿಮಗೆ ಏನ್ ಅನ್ಸ್ತಿದೆ? ಕರ್ನಾಟಕ ಬುಲ್ಡೋಸರ್ಸ್ ಗೆಲ್ತಾರ, ಚೆನ್ನೈ ರೈನೋಸ್ ಅವ್ರು ಗೆಲ್ತಾರ? ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ನಮ್ಮ ಚಾನೆಲ್ ನ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಮ್ಯಾಚ್ ಶುರು ಆಗ್ತಿದೆ. ಸೋನಿ ಸ್ಪೋರ್ಟ್ಸ್ 3 ಮತ್ತೆ ಹಾಟ್ ಸ್ಟಾರ್ ಅಲ್ಲಿ ಮ್ಯಾಚ್ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು.